ಹೊಂಡಗಳೆಯುತ್ತಿರುವ ಹದಮ ಮರುಳಗಳೇ ಸದ್ದು. ಹೇನಿ ಕುಕ್ಸಿ ಬಗೆಯ ಕುಹಕ ಕಂಠದ ಕರ್ಕಸ ಕೇಕೆ. ಹೇನಿ ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರುತದ ತಾಂಡವ ನೃತ್ಯ. ಅಖಂಡ ಭರತ ಕಂಡಕ್ಕೆ ಕುಟಿಲು ಕುಕ್ಸಿ ಕಥೆಯ ಪ್ರವೀಣ. ಮಾಸ್ತರ್ಯದ ಮಹಾನಿಪುಣ. ಈ ಸೌಬಲ ರಾಜ ಸಕುನಿಯ ಒಡನೆ ನಿಮ್ಮಯಗಳ ಸರಸ ಸಲ್ಲಾಪ. ನನ್ನ ಗಾಂಧಾರ ಹೋಂ ಸಕ್ಸಯಕ್ಕೆ ಕಾರಣಕರ್ತನಾದ ಧೂರ್ತ, ದುರ್ಜಾತ, ದುರ್ನೀತ, ದುರುಳ ದುರ್ಯೋಧನನೇ ಕೇಳು ಕೇಳು. ಅಂದು ನನ್ನ ಗಾಂಧಾರ ಹೋಂಸೋದ್ಧಾರಕರಾದ ನನ್ನನ್ನು, ನನ್ನ ಜನ್ಮದಾತನನ್ನು ದುರ್ಯೋಧನ ನನ್ನ 99 ಮಂದಿ ಸಹೋದರರನ್ನು ದುರ್ಯೋಧನ ಅಂದು ನಿನ್ನ ಕತ್ತಲೆಯ ಕಾರಾಗಾರದಲ್ಲಿರಿಸಿ ನೀನು ಕೊಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆಯನ್ನು ನೆನೆಸಿಕೊಂಡರೆ ನನ್ನ ಗುಂಡಿಗೆಯು ನಡುಗುತ್ತಿರುವುದು, ಕೈ ಕಾಲುಗಳು ಕಂಬಿಸುತ್ತಿರುವುದು, ನನ್ನ ದೇಹದಲ್ಲಿ ರಕ್ತವೇ ಕುದಿಯುತ್ತಿರುವುದು. ದುರ್ಯೋಧನ, ರಕ್ತವೇ ಕುದಿಯುತ್ತಿರುವುದು. ದುರ್ಯೋಧನ, ಅಂದು ನೀನು ನಮಗೆ ಒಂದು ಹಿಡಿ ಅಣ್ಣ, ಒಂದು ಒಳಲು ನೀರನ್ನು ಕೊಡುತ್ತಿದ್ದೆ. ದುರ್ಯೋಧನ, ಒಂದು ಒಳಲು ನೀರನ್ನು ಕೊಡುತ್ತಿದ್ದೆ. ನೀನು ಕೊಡುತ್ತಿದ್ದ ಹಿಡಿ ಅಣ್ಣ, ಒಳಲು ನೀರು ನಮ್ಮೆಲ್ಲರ ಹಸಿವನ್ನು ನೀಗುತ್ತಿರಲಿಲ್ಲ. ದುರ್ಯೋಧನ, ನಮ್ಮೆಲ್ಲರ ಹಸಿವನ್ನು ನೀಗುತ್ತಿರಲಿಲ್ಲ. ಆಗ ನನ್ನ ಸಹೋದರರೆಲ್ಲರೂ ಸೇರಿ ನನ್ನ ಶ್ವಾಸದಲ್ಲಿ ಉಸಿರು ಬತ್ತದಂತೆ ಮಾಡಿ ಅವರೆಲ್ಲರ ಶಕ್ತಿಯನ್ನು ನನಗೆ ಧಾರೆ ಎರೆದು ಸೇಡಿನ ಧಾವಾಗ್ನೆ ಎಂಬ ಘೋರವಾಣಿಯಿಂದ ಅಣ್ಣ ಅಣ್ಣ ಸಕುನಿ, ಅಣ್ಣ ಸಕುನಿ, ಸಕುನಿ, ಸಕುನಿ ಎಂದು ಅಣ್ಣ 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 ಒಬ್ಬೊಬ್ಬರಾಗಿ ಹತರಾದರು. ದುರ್ಯೋಧನ, ಒಬ್ಬೊಬ್ಬರಾಗಿ ಹತರಾದರು. ಹಳಬೇಡಿರಿ ನನ್ನ ಹತಭಾಗ್ಯ ಸಹೋದರರೇ, ಹಳಬೇಡಿರಿ.
ಹಳಬೇಡಿರಿ. ದುರ್ಯೋಧನ, ಕುರುಕುಲ ದುಷ್ಟ ಕೀಟವೇ, ನೋಡು ನೋಡು, ಈ ದಾರುಣ್ಯ ದೃಶ್ಯವು ನನ್ನ ಸ್ಮೃತಿ ಪಟಲದಲ್ಲಿ ಇನ್ನೂ ಹಚ್ಚಳಿಯದೆ ಉಳಿದು ನಿರಂತರ ಬಡಭಾಗ್ನಿ ಜ್ವಾಲೆಯಿಂದ ನೊಂದು ಬೆಂದು ಹನುವಾಗಿ ಛಿದ್ರವಾಗಿ ಚಿತ್ರಿಸಿ ನೋಡಿದರು ಸೇಡಿಗೆ ಸೇಡು, ಪ್ರತಿಕಾರಕ್ಕೆ ಪ್ರತಿಕಾರ, ಮುಯಿಗೆ ಮುಯಿ, ರಕ್ತಕ್ಕೆ ರಕ್ತ ಎಂಬ ಮಾಸ್ತರ್ಯದ ಮಾತಿನ ಹೊರತಾಗಿ ನನ್ನಲ್ಲಿ ಯಾವ ಆಸೆ ಆಕಾಂಕ್ಷೆಗಳು ಇಲ್ಲ ದುರ್ಯೋಧನ. ನನ್ನಲ್ಲಿ ಯಾವ ಆಸೆ ಆಕಾಂಕ್ಷೆಗಳಿಲ್ಲ ದುರ್ಯೋಧನ. ನೀನು ಅಂದು ಮಾಡಿದ ಮೋಸವು ನನ್ನ ದೇಹದಲ್ಲಿ ಇನ್ನು ದ್ವೇಷಾಗ್ನಿ ಜ್ವಾಲೆಯಂತೆ ಉರಿಯುತ್ತಿದೆ. ದ್ವೇಷಾಗ್ನಿ ಜ್ವಾಲೆಯಂತೆ ಹುರಿಯುತ್ತಿದೆ. ದಗದಗನತ್ತಿದ ದ್ವೇಷ ಜ್ವಾಲೆ ದಹಿಸುತ್ತಿದೆ ಈ ಲೋಕ ಕರಾಳೆ. ದಗದಗನತ್ತಿದ ದ್ವೇಷ ಜ್ವಾಲೆ ದಹಿಸುತ್ತಿದೆ ಈ ಲೋಕ ಕರಾಳೆ. ಹರಡಿದ ದಾವಾನಲವೆಲ್ಲೆಲ್ಲೋ ಉಳಿವುದಂತೂ ಈ ಕುರುವಂಶಜರು. ದಗದಗನತ್ತಿದ ದ್ವೇಷ ಜ್ವಾಲೆ ದಹಿಸುತ್ತಿದೆ ಈ ಲೋಕ ಕರಾಳೆ. ಊರ್ವರಲೊಬ್ಬನೇ ಉಳಿದಿಹನೀಗ, ತೀರಿಸಲೆನು ದರ ಸಾಲವ ಬೇಗ. ನೂರ್ವರಲೊಬ್ಬನೇ ಉಳಿದಿಹನೀಗ, ತೀರಿಸಲೆನು ದರ ಸಾಲವ ಬೇಗ. ಎಮ್ಮರವಾಯಿತು ಎನ್ನಯ ಸೇಡು, ಎಮ್ಮರವಾಯಿತು ಎನ್ನಯ ಸೇಡು. ಸುಸಾನವೆನಿಪುತು ಕೌರವನ ಧಗಧಗನೆತ್ತಿದ ದ್ವೇಷ ಜ್ವಾಲೆ ದಹಿಸುತ್ತಿದೆ ಈ ಲೋಕ ಕರಾಳೆ. ಸೋಲಿಸಿ ನಮ್ಮನ್ನು ಕುರುಪತಿ ತಂದನು, ಹಸ್ತಿನಾವತಿಲಿ ಸೆರೆಯಲ್ಲಿ ಇಟ್ಟನು. ಸೋಲಿಸಿ ನಮ್ಮನ್ನು ಕುರುಪತಿ ತಂದನು, ಹಸ್ತಿನಾವತಿಲಿ ಸೆರೆಯಲ್ಲಿ ಇಟ್ಟನು. ಅಣ್ಣ ತಮ್ಮಂದಿರು ನೂರ್ವರು ನಾವು, ದುರ್ಯೋಧನ. ಅಣ್ಣ ತಮ್ಮಂದಿರು ನೂರ್ವರು ನಾವು, ನಮಗೊದಗಿತು ಸೆರೆಮನೆಗಳು ಸಾವು. ಧಗಧಗನೆತ್ತಿದ ದ್ವೇಷ ಜ್ವಾಲೆ ದಹಿಸುತ್ತಿದೆ ಈ ಲೋಕ ಕರಾಳೆ, ಈ ಲೋಕ ಕರಾಳೆ. ದುರ್ಯೋಧನ, ನಾನು ನಿನ್ನಂತೆ ನನ್ನ 99 ಮಂದಿ ಸಹೋದರರನ್ನೊಡಗೂಡಿ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿಕೊಂಡು ಸಮಸ್ತ ಸಾಮಾಂತ ರಾಜರುಗಳಿಂದ ಹೋಲೈಸಿಕೊಂಡು ಸಾಮ್ರಾಟನಾಗಿ ಮೆರೆಯಬಹುದಿತ್ತು.
ಆದರೆ ನಿನ್ನ ಕುತಂತ್ರದಿಂದ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿಯ ಗೋಪುರಗಳಾದವು ದುರ್ಯೋಧನ, ಗಾಳಿಯ ಗೋಪುರಗಳಾದವು. ಆದರೂ ಚಿಂತೆ ಇಲ್ಲ, ನಾನು ನಿನ್ನೊಡನೆ ಸೇರಿಕೊಂಡು ಮುಳ್ಳನ್ನ ಮುಳ್ಳಿನಿಂದಲೇ ತೆಗೆಯಬೇಕು. ವಜ್ರವನ್ನ ವಜ್ರದಿಂದಲೇ ಕತ್ತರಿಸಬೇಕು. ನಿನ್ನಂತ ಮೋಸಗಾರನನ್ನ ಮೋಸದಿಂದಲೇ ಸರ್ವನಾಶ ಮಾಡಬೇಕು. ದುರ್ಯೋಧನ, ಇನ್ನು ಮುಂದೆ ಈ ಶಕುನಿಯಿಂದಾಗುವ ಹಿಂಸೆಯು ನಿನ್ನ ನರಕದ ಹಿಂಸೆಗಿಂತಲೂ ಭಯಾನಕವಾಗಿರುವುದು. ತಾಯಿಯ ಕಣ್ಣೀರಿನಿಂದ ತೊಯ್ದು, ಗುರು ಹಿರಿಯರ ಕಣ್ಣೀರಿನಿಂದ ತೊಯ್ದು, ಪುತ್ರ ಶೋಕದಿಂದ ದಯಿಸಿ ನಿನಗಾಗಿ ನಿಟ್ಟುಸಿರು ಬಿಡುವವರಿಲ್ಲದೆ ನಿನಗೆ ನರಕದ ಮಾರ್ಗವನ್ನು ತೋರಿಸುವೆನು. ದುರ್ಯೋಧನ, ನಿನಗೆ ನರಕದ ಮಾರ್ಗವನ್ನು ತೋರಿಸುವನು. ಅಲ್ಲಿಯವರೆಗೆ ಈ ಶಕುನಿಗೆ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ಶಾಂತಿಯೂ ಇಲ್ಲ. ಮಾವ, ನಾನು ಮಾಡಿದ್ದು ಉಚಿತವೇ? ಓ ಸೌಬಲ ರಾಜ, ಚಿಂತೆ ಏಕೆ ಕುರುರಾಜ? ಜಯತ್ರಥ ಕೃತವರ್ಮಾದಿಗಳು ನಿನ್ನ ಸಹಾಯಕ್ಕೆಂದು ಸೈನ್ಯ ಸಮೇತರಾಗಿ ಹೊರಟರೆಂದು ಈ ದಿನ ದೂತನು ಸಮಾಚಾರವನ್ನು ತಂದನಲ್ಲವೇ? ಮಾವ, ನಾನು ಅದಕ್ಕಾಗಿ ಸೂಚಿಸುತ್ತಿಲ್ಲ. ಈ ದುರ್ಯೋಧನನು ಅಸಹ್ಯ ವೀರನು. ತನ್ನೆರಡು ತೋಳುಬಲಗಳಿಂದ ಪಾಂಡವರ ಸಮರ್ಥ ಸೈನ್ಯವನ್ನೂ ಎದುರಿಸಬಲ್ಲನು. ಮಾವ, ಈ ಜ್ಞಾತಿ ಹಿಂಸೆ, ಈ ಸ್ವಯುತ ಕಲಹ ಉಚಿತವೇ ಮಾವ? ಅಂದು ನಾನು ದ್ವಾರಕೆಗೆ ಹೋದಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು ಹಲವು ವಿಧದಲ್ಲಿ ಹೇಳಿದನು. ಆದರೆ ನಾನವನ ಮಾತನ್ನು ನಿರಾಕರಿಸಿದೆ ಮಾವ, ನಿರಾಕರಿಸಿದೆ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತು ಪರಿಗ್ರಹವಲ್ಲ. ಅಣ್ಣ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನಂತೆ. ನಾಳಿನ ಪ್ರಾತಃ ಕಾಲ ರಾಜಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವನಂತೆ. ಏನು? ಕೃಷ್ಣನು ಹಸ್ತಿನಾವತಿಯಲ್ಲಿ? ಹೋಗು ಸಹೋದರ, ಹೋಗು, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಎಂತ ದರ್ಪಿತ ಗೊಲ್ಲನು ಅವನು, ಎಂತ ದರ್ಪಿತ ಗೊಲ್ಲನು. ಎಂತ ದರ್ಪಿತ ಗೊಲ್ಲನು ಅವನು, ಎಂತ ದರ್ಪಿತ ಗೊಲ್ಲನು. ಕುರು ಅರಸನ ಕಡೆಗಾಣಿಸಿ ಕುರುವೀರರ ಅವಮಾನಿಸಿ ದಾಸಿ ಪುತ್ರನ ಮುರುಕು ಜೋಪಡಿಗೆ ನಡೆದ ಎಂತ ದರ್ಪಿತ ಗೊಲ್ಲನು ಅವನು, ಎಂತ ದರ್ಪಿತ ಗೊಲ್ಲನು. ಅಣ್ಣ, ಆ ದರ್ಪಿತ ಗೋಪಾಲಕನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸಿರುವುದಿಲ್ಲ. ಆಗಲೇ ರಾಜಪ್ರಾಸಾದವನ್ನು ದಾಟಿ ಆ ದರಿದ್ರ ವಿದರನ ಮನೆಯನ್ನು ಆಶ್ರಯಿಸಿರುವಂತೆ. ಎಂತಹ ಅವಹೇಳನವಲ್ಲ ಪ್ರಿಯ ಸಹೋದರ, ಅವಹೇಳನವಲ್ಲ. ಯದುಪತಿಯು ಭಕ್ತಪರಾಧೀನನು. ಆತನಿಗೆ ವಿದುರನಂತ ಭಕ್ತರು ಮತ್ಯಾರಿರುವರು?
ಈ ದಿನ ರಾಜನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬರುವನು. ಹೋಗು, ನೀನಿನ್ನು ಶಾಂತನಾಗು. ಅಭಿಮಾನಿಶಾಲಿಯಾದ ನನ್ನ ಸಹೋದರ, ನಿನ್ನನ್ನು ಶಾಸನ ಮಾಡುವುದು ನನಗೂ ತುಂಬಾ ದುಸ್ಸಾಹಸವೆನಿಸುವುದು. ಮಾವ, ಸಂಧಿಗೆ ಸಮ್ಮತಿಸುವುದೇ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಹಾಗಿದ್ದರೆ ಈ ಕೌರವೇಶ್ವರ ಸಾರ್ವಭೌಮವನ್ನು ತೃಣೀಕರಿಸಿ ಆ ದಾಸಿ ಪುತ್ರನ ಮುರುಕು ಜೋಪಡಿಯನ್ನ ಆಶ್ರಯಿಸುತ್ತಿದ್ದನೇ. ಪ್ರಾರಂಭದಲ್ಲಿಯೇ ಸಹಿಸಲಾಗದ ಅವಮಾನ, ಭಕ್ತಿ ವೈರಾಗ್ಯಗಳ ನೆಪದಿಂದ ಇದನ್ನು ಹೇಗೆ ಸಹಿಸುವೆ? ಮಾವ, ಕೃಷ್ಣನಲ್ಲಿ ನಿನಗೆ ಅಷ್ಟೊಂದು ದ್ವೇಷ ಬೇಕೆ? ಕೃಷ್ಣನು ಕ್ಷತ್ರಿಯ ಕುಲದ ಪರಮ ವೈರಿ. ಭರತ ವರ್ಷದಲ್ಲಿ ಅವನು ಕ್ಷತ್ರಿಯರನ್ನು ನಾಶ ಮಾಡಲು ಅವತರಿಸಿರುವುದು. ಅವನ ಭಕ್ತಿ ವೈರಾಗ್ಯ ನೆಪಗಳಿಗೆ ಯಾರು ಅವನನ್ನು ಭಗವಂತನ ಅವತಾರವೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡುವನು. ಶಿಶುಪಾಲ, ಜರಾಸಂಧ ಇವರು ನಿನಗೆಂತಹ ಮಿತ್ರರಾಗಿದ್ದರು? ಕಾರಣವಿಲ್ಲದೆ ಅವರನ್ನೇ ಧ್ವಂಸ ಮಾಡಿದನು. ಕಂಸನನ್ನು ಒದಿಸಿ ಹರಳು ಮರಳು ಮುದುಕನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕುಳ್ಳಿರಿಸಿದನು. ಸಹೋದರರನ್ನು ಸುರಪಾನ ಮತ್ತನನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನ ವಶಪಡಿಸಿಕೊಂಡನು. ಇಂಥವನಿಗೆ ಮನ್ನನೆಯೇ? ಮಾವ, ಹಾಗಾದರೆ ನನ್ನನ್ನು ದ್ವಾರಕೆಗೆ ಕಳಿಸಿದ್ದೇಕೆ? ಆ ನಂದಗೋಪಾಲನ ಮನೆಯಲ್ಲಿ ಈ ದುರ್ಯೋಧನನು ಸಹಾಯವನ್ನು ಬೇಡುವುದೇ ಇದು ಉಚಿತವೇ ಮಾವ? ಅದಕ್ಕೊಂದು ಉದ್ದೇಶವಿತ್ತು. ಕಾಲ ಸರ್ಪದ ವಿಸದ ಹಲ್ಲನ್ನು ಕಿತ್ತು ಬಳಿಕ ಅದರೊಡನೆ ಹಾಡಬಹುದಲ್ಲವೇ? ಕೃಷ್ಣನಿಗಿಂತ ಅವನ ವಿಜಯೋನ್ಮುಖ ಯಾದವ ಸೈನ್ಯವು ನಿನಗೆಚ್ಚು ಅವಶ್ಯಕವಾಗಿತ್ತು. ಕೃಷ್ಣನನ್ನು ಯಾದವ ಸೈನ್ಯದಿಂದಲೇ ಸರ್ವನಾಶ ಮಾಡುವ ಸುಯೋಗವು ನಿನಗೀಗ ಒದಗಿರುವುದು. ಕೃಷ್ಣನು ಸೈನ್ಯ ಸಮೇತನಾಗಿ ನಿನ್ನ ಸಹಾಯಕ್ಕೆ ಬಂದರೆ ನೀನು ನಿರಾಕರಿಸಬೇಕು. ನನಗೆ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕು ಎಂದು ನಿಸ್ಸಂಕುಚಿತವಾಗಿ ಹೇಳಬೇಕು. ಈ ಸಂಕಟದಿಂದ ಅರ್ಜುನನು ನಿನ್ನನ್ನು ಉದ್ಧಾರ ಮಾಡುವನು. ಮಾವ, ಕೃಷ್ಣನು ನೀ ಹೇಳಿದಂತೆ ವಂಚಕನೇ ಇರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಆ ಪಾಂಡವರನ್ನು ನೆನೆಸಬೇಕಾಗುವುದಲ್ಲ ಮಾವ. ಕೃಷ್ಣನನ್ನು ಪಾಂಡವರಿಂದ ಬೇರೆ ಮಾಡಲಾಗದು. ಅವರೆಲ್ಲರೂ ಅವನ ಆಜ್ಞಾಧಾರಕರು. ನೀನು ಸಂಧಾನಕ್ಕೆ ಸಮ್ಮತಿಸಿ ಪಾಂಡವರಿಗೆ ರಾಜ್ಯವನ್ನು ಕೊಟ್ಟಿದ್ದೇ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವೆ. ಪಾಂಡವರು ಪಗಡೆ ಆಟದಲ್ಲಿ ಸೋತಾಗಲೇ ಅವರಿಗೆ ರಾಜ್ಯದ ಮೇಲಿದ್ದ ಹಕ್ಕು ನಷ್ಟವಾಯಿತು. ಪುನಃ ಅವರದೊಂದೊಂದುವುದೆಂದರೇನು? ಕ್ಷತ್ರಿಯ ಕುಲದ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಚನಾಂಜಲಿಯಲ್ಲಿಡುವುದು ನಿನಗೆ ಉಚಿತವಲ್ಲ. ಹಾಗಾದರೆ ಪಾಂಡವರಿಗೆ
ರಾಜ್ಯವನ್ನು ಪಡೆಯಬೇಕೆಂಬ ಹಂಬಲವಿದ್ದರೆ ರಣಕ್ಷೇತ್ರದಲ್ಲಿ ಕ್ಷಣಿಸಿ ವಿಜಯಲಕ್ಷ್ಮಿಯನ್ನು ಪಡೆದುಕೊಳ್ಳಲಿ. ಮೇಲಿಂದ ಮೇಲೆ ದೈನ್ಯ ವೃತ್ತಿ ಏಕೆ? ದೇಹಿ ದೇಹಿ ಎಂದು. ಸರಿಯಾಗಿ ಹೇಳಿದ ಸೋಬಲ ರಾಜ. ಯುದ್ಧದ ಹೊರತಾಗಿ ಪಾಂಡವರಿಗೆ ಒಂದು ಸೂಜಿ ಮುನೆಯಷ್ಟು ಜಾಗವನ್ನು ಕೊಡುವುದಿಲ್ಲ. ಅಷ್ಟು ಮಾತ್ರವಲ್ಲ, ಬಾರಿ ಬಾರಿಗೂ ಸಂಧಿಯ ನೆಪದಿಂದ ತನ್ನ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ್ತವಾಗಬೇಕು. ಆಗಲೇಬೇಕು. ಈ ವಿಚಾರದಲ್ಲಿ ನಿನಗೊಂದು ಸಲಹೆ ಇರುವುದು. ಯಥಾ ಸಮಯದಲ್ಲಿ ಅದನ್ನು ವಿಜ್ಞಾಪಿಸಿಕೊಳ್ಳುವೆನೋ. ಮಾವ, ನಿನ್ನ ಸಲಹೆ ಹೊರತಾಗಿ ನಾನು ಏನನ್ನೂ ಮಾಡುವುದಿಲ್ಲ ಮಾವ. ನಡೆ ನಡೆ ಕುರುಕುಲದ ದುಷ್ಟ ಕೀಟವೇ ನಡೆ. ನೀನಾಗುವೆ ರಣರಂಗದಲ್ಲಿ ಬಲಿ. ನನ್ನ ಸಲಹೆಯನ್ನು ಕೇಳುತ್ತಿರೋ ನಿನ್ನ ಸಂಸಾರದ ಬುಡವನ್ನೇ ಕಿತ್ತೊಗೆಯುವೆ. ಈ ಶಕುನಿಯ ಸೇಡು ಸೇಡಿಗಾಗಿ ಶಕುನಿ ಹುಟ್ಟಿದ. ಸೇಡು 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 ಸೇಡಿಗಾಗಿ ಶಕುನಿ ಹುಟ್ಟಿದ. ಆ ಸೇಡಿನ ಗೂಡನ್ನು ಕಟ್ಟಿದ. ತಮ್ಮಂದಿರ ವಾಗ್ದಾನಕ್ಕೆ ಹಾಹಿಂಸೆಯ ಪ್ರತಿಕಾರಕ್ಕೆ ತಮ್ಮಂದಿರ ವಾಗ್ದಾನಕ್ಕೆ ಹಾಹಿಂಸೆಯ ಪ್ರತಿಕಾರಕ್ಕೆ ಇನ್ನೂ ಹುಳಿದ ಇವನಿನ್ನೂ ಹುಳಿದ. ಸೇಡಿಗಾಗಿ ಶಕುನಿ ಹುಟ್ಟಿದ. ಸೇಡು 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 ದೇಶದ ಗೂಡು ಸೇಡಿನ ಗಿದ್ದು ಧಗಧಗಿಸಿದ ಎದೆಯೊಳಗೆ ಸಿಡಿದೆದ್ದು. ಕೇಸಿನ ಹೊತ್ತಿ ಕಿಡಿಯನು ಹಚ್ಚಿ ಹೆಜ್ಜೆಟ್ಟರ ಕೊಚ್ಚಾಡಲು ರೊಚ್ಚಿಗೆದ್ದಿದ. ಸೇಡು ಸೇಡೆಂದು ಕೂಗಿದ. ದುರ್ಯೋಧನ ಸೇಡು ಸೇಡೆಂದು ಕೂಗಿದ. ದ್ವೇಷದ ಗೂಡು ಈ ಶಕುನಿಯ ಸೇಡು. ದ್ವೇಷದ ಗೂಡು ಈ ಶಕುನಿಯ ಸೇಡು. ಸೇಡಿಗಾಗಿ ಶಕುನಿ ಹುಟ್ಟಿದ. ಸೇಡು 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 वसुदेवं सुतन्देवं कंसचाणूरमर्दनं देवकी परमानन्दं श्रीकृष्णं वन्दे जगद्गुरुं वन्दे जगद्गुरुं
ಹಾ ನಾನು ಮಾಡಿದ ಕರ್ಮದ ಫಲವು ನಿಶ್ಶೇಷವಾಗಿ ತೀರುವ ತನಕ ಎಂದಿಗೆ ಆ ಪರಮಾತ್ಮನು ನನ್ನ ತಲೆಯ ಮೇಲೆ ತನ್ನ ಅಭಯ ಹಸ್ತವನ್ನಿಡುವನು, ಅಂದಿಗೆ ನನ್ನ ಜನ್ಮ ಸಾರ್ಥಕ. ಪರಮಾತ್ಮನು ಇಂದು ದುರ್ಯೋಧನನ ಬಳಿಗೆ ಬರುವನಂತೆ, ಆಗ ನನ್ನನ್ನು ಜ್ಞಾಪಿಸಿಕೊಳ್ಳುವನು ಏನು? ಪರಮಾತ್ಮ, ನಾನು ಸಿದ್ಧಿಯನ್ನು ಪಡೆಯುವ ತನಕ ಇದು ಈ ಕ್ಷೀರದಿಂದಲೇ ಜೀವಿಸುವೆನು. ಪರಮಾತ್ಮ, ಇದು ನಿನಗೆ ಪ್ರೀತಿಯಾಗಲಿ. ಕೃಷ್ಣ ಕೃಷ್ಣ ಎಲ್ಲಿರುವೆ? ಕೃಷ್ಣ ಕೃಷ್ಣ ಎಲ್ಲಿರುವೆ? ಹೇ ಕೃಷ್ಣ ಎಲ್ಲಿರುವೆ? ಕೃಷ್ಣ ಗೋಪಾಲ ಎಲ್ಲಿರುವೆ? ಕೃಷ್ಣ ಎಲ್ಲಿರುವೆ? ಕೃಷ್ಣ ಗೋಪಾಲ ಎಲ್ಲಿರುವೆ? ಕೃಷ್ಣ ಕಾಣದೆ ನಿನ್ನ ಬಳಲಿದೆ ನಯ್ಯ, ನಿನ್ನನು ಕಾಣದೆ ಹೇಗಿರಲಯ್ಯ, ತೋರೋ ದರುಶನವ ನನ್ನಯ್ಯ. ಎಲ್ಲಿರುವೆ? ಕೃಷ್ಣ ಗೋಪಾಲ ಎಲ್ಲಿರುವೆ? ಕೃಷ್ಣ ನಂಬಿದ ದೈವ ನೀನಾಗಿರಲು ನಿನ್ನನು ಕಾಣದೆ ಹೇಗಿರಲಿ? ನಾನು ಎಂಬುದು ನಶ್ವರವು, ನೀನೇ ಎಂಬುದು ಶಾಶ್ವತವು. ಮಣ್ಣಿನ ದೇಹ ಮಣ್ಣಾಗೋ ತನಕ, ಮಣ್ಣಿನ ದೇಹ ಮಣ್ಣಾಗೋ ತನಕ, ಕಣ್ತುಂಬ ನಿನ್ನೊಮ್ಮೆ ನೋಡುವ ತವಕ, ದರುಶನ ಕೊಡಲಾರೆಯ ತಂದೆ, ದರುಶನ ಕೊಡಲಾರೆಯ. ಎಲ್ಲಿರುವೆ? ಕೃಷ್ಣ ಗೋಪಾಲ ಎಲ್ಲಿರುವೆ? ಕೃಷ್ಣ 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 ವಿದುರ
ಹಾ ಪರಮಾತ್ಮ ದರ್ಶನ ನೀಡಿದೆಯ ತಂದೆ. ನಿನ್ನನ್ನು ದೈವ ಬಂಧು ಎನ್ನಲೆ, ಅನಾಥ ರಕ್ಷಕನೆನ್ನಲೆ. ನಿನ್ನನ್ನು ಪೂಜಿಸೋಣವೆಂದರೆ ನಿನ್ನ ಲಾಬಿಯಲ್ಲಿಯೇ ಕಮಲವು ಉದ್ಭವಿಸಿದೆ. ನಿನ್ನ ಪಾದವನ್ನು ತೊಳೆಯೋಣ ಎಂದರೆ ನಿನ್ನ ಪಾದದಲ್ಲಿಯೇ ಗಂಗೆಯು ಆವಿರ್ಭವಿಸಿದ್ದಾಳೆ. ನಿನಗೆ ಹಾರತಿ ಎತ್ತಿ ಬೆಳಗೋಣ ಎಂದರೆ ನೀನೇ ಕೋಟಿ ಸೂರ್ಯನಂತೆ ಹೊಳೆಯುತ್ತಿರುವೆ. ವಿದುರ, ರಾಜಾದಿರಾಜರು ತಯಾರಿಸಿದ ಪಂಚಪಕ್ಷ ಪ್ರಮಾಣವನ್ನು ಬಿಟ್ಟು ನಿನ್ನ ಮನೆಗೆ ಬಂದಿದ್ದೇನೆ. ನನಗೆ ತುಂಬ ಹಸಿವಾಗುತ್ತಿದೆ. ಏನಾದರೂ ಆಹಾರವಿದ್ದರೆ ಕೊಡುವೆಯಾ? ಪರಮಾತ್ಮ, ಸಕಲ ಲೋಕಗಳನ್ನು ನಿನ್ನ ಉದರದಲ್ಲಿ ಅಡಗಿಸಿಕೊಂಡು ಚರಾಚರ ವಸ್ತುಗಳನ್ನು ಪಾಲಿಸುತ್ತಿರುವ ನಿನಗೆ ನಾನೇನು ಕೊಡಬಲ್ಲೆ ದೇವ? ನನ್ನನ್ನು ಪರೀಕ್ಷಿಸುತ್ತಿರುವೆಯಾ ತಂದೆ? ವಿದುರ, ನಿನ್ನ ಭಕ್ತಿ ನನಗೆ ತಿಳಿಯದೆ. ಸ್ವಾಮಿ, ನಿನ್ನ ಭಕುತಿಯನ್ನು ವಿದುರ ಮೆಚ್ಚಿ ಬಂದಿಗೆನು. ನಿನ್ನ ಭಕುತಿಯನ್ನು ವಿದುರ ಮೆಚ್ಚಿ ಬಂದಿಗೆನು. ಭಕ್ತರಲ್ಲಿ ಶ್ರೇಷ್ಠ ನೀನೆಂದರೆ ನನಗಿಷ್ಟ. ಭಕ್ತರಲ್ಲಿ ಶ್ರೇಷ್ಠ ನೀನೆಂದರೆ ನನಗಿಷ್ಟ. ನಿನ್ನ ಭಕುತಿಯನ್ನು ವಿದುರ ಮೆಚ್ಚಿ ಬಂದಿಗೆನು. ಭಕ್ತಿಯ ಪಾಶ ಬೀಸಿದೆಯನಗೆ ಬಿಡದೆ ಸೆಳೆಯಿತು ನಿನ್ನಯ ಬಳಿಗೆ. ಭಕ್ತಿಯ ಪಾಶ ಬೀಸಿದೆಯನಗೆ ಬಿಡದೆ ಸೆಳೆಯಿತು ನಿನ್ನಯ ಬಳಿಗೆ. ಭಕ್ತ ಶ್ರೇಷ್ಠನೆ ನೀ ಸಾಮಾನ್ಯನೆ. ವಿದುರ, ಭಕ್ತ ಶ್ರೇಷ್ಠನೆ ನೀ ಸಾಮಾನ್ಯನೆ. ನಿನ್ನಂತ ಭಕ್ತನ ಜಗದೊಳು ನಾ ಕಾಣೆ. ವಿದುರ, ಪರಮಾತ್ಮ, ನಿನ್ನಂತ ಭಕ್ತನ ಜಗದೊಳು ನಾ ಕಾಣೆ. ನಿನ್ನ ಭಕುತಿಯನ್ನು ವಿದುರ ಮೆಚ್ಚಿ ಬಂದಿಗೆನು. ಭಕ್ತರಲ್ಲಿ ಶ್ರೇಷ್ಠ ನೀನೆಂದರೆ ನನಗಿಷ್ಟ. ಭಕ್ತರಲ್ಲಿ ಶ್ರೇಷ್ಠ ನೀನೆಂದರೆ ನನಗಿಷ್ಟ. ನಿನ್ನ ಭಕುತಿಯನ್ನು ವಿದುರ ಮೆಚ್ಚಿ ಬಂದಿಗೆನು ಬಂದಿಗೆನು ಬಂದಿಗೆನು. ವಿದುರ, ಸರ್ವದಾ ನನ್ನನ್ನೇ ಧ್ಯಾನಿಸುತ್ತಾ ಭೋಗ್ಯ ಭಾಗಾದಿ ವಸ್ತುಗಳಿಗೆ ತ್ಯಜಿಸಿ 40 ವರ್ಷಗಳಿಂದಲೂ ಈ ಕುಟೀರದಲ್ಲೇ ವಾಸ ಮಾಡಿಕೊಂಡು ಕಾಮಕ್ರೋಧಗಳಿಗೆ ಎಡೆ ಮಾಡಿಕೊಡದೆ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿ ನನಗೆ ತಿಳಿಯದೆ. ಎಲ್ಲಿ ಏನಾದರೂ ಆಹಾರವಿದ್ದರೆ ಕೊಡು. ಪರಮಾತ್ಮ, ಸಕಲ ಲೋಕಗಳನ್ನು ನಿನ್ನ ಉದರದಲ್ಲಿ ಅಡಗಿಸಿಕೊಂಡು ಚರಾಚರ ವಸ್ತುಗಳನ್ನು ಪಾಲಿಸುತ್ತಿರುವ ನಿನಗೆ ನಾನೇನು ಕೊಡಬಲ್ಲೆ ದೇವ? ನನ್ನನ್ನು ಪರೀಕ್ಷಿಸುತ್ತಿರುವೆಯಾ ತಂದೆ? ವಿದುರ, ನನಗೆ ಬೇಕಾದ ಆಹಾರವೇ ಅದು. ಹಿಂದೆ ಕುಚೇಲನು ಅಮೃತಕ್ಕೆ ಸಮಾನವಾದ ಆ ತಂದಿದ್ದ ಅವಲಕ್ಕಿ ಸಾರವು ಈಗಲೂ ನನ್ನ ನೆನಪಿನಲ್ಲಿರುವುದು. ಶಬರಿಯು ಕಚ್ಚಿ ನೋಡಿ ಹಾದಿಟ್ಟ ಹಣ್ಣುಗಳ ರುಚಿಯು ಈಗಲೂ ನನ್ನ ಜ್ಞಾಪಕದಲ್ಲಿರುವುದು. ಅದಕ್ಕಿಂತಲೂ ಮಿಗಿಲಾದ ಎಲ್ಲಿ ಆ ಕ್ಷೀರವನ್ನು ಕೊಡು. ಸ್ವಾಮಿ, ಏನು ಹೇಳಲಿ ತಂದೆ? ಇದ್ದ ಹಾಲನ್ನೆಲ್ಲ ನಿನಗರ್ಪಿಸಿ
ನಾನೇ ಕುಡಿದು ಬಿಟ್ಟೆ. ವಿದುರ, ನನಗರ್ಪಿಸಿದ ಮೇಲೆ ಅದರಲ್ಲಿ ಸ್ವಲ್ಪವಾದರೂ ಇರಬೇಕಲ್ಲ. ಸ್ವಾಮಿ, ನಿಮ್ಮ ನಾಲಿಗೆಯೂ ಸಹ ನೆನೆಯುವಂತಿಲ್ಲ. ವಿದುರ, ಭಕ್ತಿ ಎಂಬ ಕ್ಷೀರ ಸಾಗರವನ್ನೇ ಮನೇಲಿ ಇಟ್ಟುಕೊಂಡು ಕ್ಷೀರವಿಲ್ಲದೆ ಹೇಳುತ್ತಿರುವ ಅದೋ ನೋಡು. ಪರಮಾತ್ಮ, ಪರಮಾತ್ಮ, ಏನಪ್ಪ ನಿನ್ನ ಲೀಲೆ! ಈ ದೀನನ ಮನೆಯಲ್ಲಿ ಕ್ಷೀರ ಸಾಗರವನ್ನೇ ಮಾಡಿ ಬಿಟ್ಟೆಯಲ್ಲ. ಧನ್ಯನಾದೆ ತಂದೆ, ಧನ್ಯನಾದೆ. ಕೃಷ್ಣ ಕೃಷ್ಣ, ಎಂತ ರೂಪವಿದೋ ಕೃಷ್ಣ, ಎಂತ ನೋಟವಿದೋ ದೇವಾ, ಎಂತ ನೋಟವಿದೋ, ಎಂತ ನೋಟವಿದೋ ದೇವಾ, ಎಂತ ನೋಟವಿದೋ. ಕಂಗಳಿಗಾನಂದ ತುಂಬಿರುವ, ಕಂಗಳಿಗಾನಂದ ತುಂಬಿರುವ, ಎಂತ ನೋಟವಿದೋ ದೇವಾ, ಎಂತ ನೋಟವಿದೋ. ಪಾಮರನ ಮನೆಗೆ ಪಾದವನೀಟೆ, ಬಡವನ ಬದುಕಿಗೆ ಬೆಳಕನ್ನು ಕೊಟ್ಟೆ. ಪಾಮರನ ಮನೆಗೆ ಪಾದವನೀಟೆ, ಬಡವನ ಬದುಕಿಗೆ ಬೆಳಕನ್ನು ಕೊಟ್ಟೆ. ಎಂತ ಪುಣ್ಯವೋ, ಎಂತ ಭಾಗ್ಯವೋ, ಎಂತ ಪುಣ್ಯವೋ, ಎಂತ ಭಾಗ್ಯವೋ, ಎಂದು ಕಾಣದ ಆನಂದ ಕಂಡೆ. ಎಂತ ನೋಟವಿದೋ ದೇವಾ, ಎಂತ ನೋಟವಿದೋ, 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 ನೋಟವಿದೋ. ವಿದುರ, ಪರಮಾತ್ಮ, ಕಾರ್ಯಾರ್ಥವಾಗಿ ನಾನು ನಾಳೆ ದುರ್ಯೋಧನನ ಸಭೆಗೆ ಹೋಗುತ್ತಿರುವೆನು. ನೀನು ನನ್ನೊಡನೆ ಬಾ. ನಾಳೆ ನಡೆಯುವ ಕುರುಸಭೆಯಲ್ಲಿ ನೀನು ಕೂಡ ಭಾಗವಹಿಸುವಂತೆ. ಸ್ವಾಮಿ, ನಿಮ್ಮಿಷ್ಟದಂತೆ ಆಗಲಿ ತಂದೆ. ಆದರೆ ಈ ದಿನ ಈ ದೀನನ ಕುಟೀರದಲ್ಲಿ ವಾಸ್ತವ್ಯವನ್ನು ಹೂಡಿ ತಮ್ಮ ಸೇವೆಯನ್ನು ಮಾಡಲು ಅನುಮತಿ ನೀಡಬೇಕು ತಂದೆ, ಅನುಮತಿ ನೀಡಬೇಕು. ಭಕ್ತರ ಮೊರೆಯನ್ನು ಆರಿಸುವುದೇ ನನ್ನ ಧರ್ಮ. ನಡೆಯುವುದುರ. ಹಾ ಏನು ಮಮತೆಯು, ಏನು ಮಮತೆಯು ಭಕ್ತ ಬಾಂಧವನೇ, ಸ್ವಾಮಿ ಭಕ್ತ ಬಾಂಧವನೇ. ಏನು ಮಮತೆಯು, ಏನು ಮಮತೆಯು ಭಕ್ತ ಬಾಂಧವನೇ, ಸ್ವಾಮಿ ಭಕ್ತ ಬಾಂಧವನೇ.
ದೀನ ಭಕ್ತನ ಮೊರೆಯ ಕೇಳಿ ಬಳಿಗೆ ಬಂದಿರುವೆ, ನನ್ನ ಬಳಿಗೆ ಬಂದಿರುವೆ. ಏನು ಮಮತೆ ಏನು ಮಮತೆಯು ಭಕ್ತ ಬಾಂಧವನೇ, ಸ್ವಾಮಿ ಭಕ್ತ ಬಾಂಧವನೇ. ಸದಾ ನನ್ನ ಹೃದಯದಲ್ಲಿ ತುಂಬಿಕೊಂಡಿರುವೆ, ಇಂದು ನನ್ನ ಮನೆಯೊಳಗೆ ಕಣ್ತುಂಬಿಕೊಂಡಿರುವೆ. ಸದಾ ನನ್ನ ಹೃದಯದಲ್ಲಿ ತುಂಬಿಕೊಂಡಿರುವೆ, ಇಂದು ನನ್ನ ಮನೆಯ ಒಳಗೆ ಕಣ್ತುಂಬಿಕೊಂಡಿರುವೆ. ಎಂತ ಭಾಗ್ಯವೋ ಎಂತ ಪುಣ್ಯವ ಸೇವೆ ಮಾಡಿರುವೆ, ನಿನ್ನ ಸೇವೆ ಮಾಡಿರುವೆ. ಎಂದು ಕಾಣದ ಆನಂದವ ನಾನು ಕಂಡಿರುವೆ, ಸ್ವಾಮಿ ನಾನು ಕಂಡಿರುವೆ. ಏನು ಮಮತೆಯು ಏನು ಮಮತೆಯು ಭಕ್ತ ಬಾಂಧವನೇ, ಸ್ವಾಮಿ ಭಕ್ತ ಬಾಂಧವನೇ. ಭಕ್ತ ಬಾಂಧವನೇ, ಸ್ವಾಮಿ ಭಕ್ತ ಬಾಂಧವನೇ.